ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಡೆಲ್ಟಾ ಮತ್ತೆ ಸ್ಟಾರ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ. ಸೊ ಇಲ್ಲಿ ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡೋದಕ್ಕೆ ಹೇಳಿಲ್ಲ, ಅಂದ್ರೆ ಡೆಲ್ಟಾ ಇಂದ ಸ್ಟಾರ್ ಇರ್ಬೋದು ಅಥವಾ ಸ್ಟಾರ್ ಇಂದ ಡೆಲ್ಟಾಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡಕ್ ಹೇಳಿಲ್ಲ. ಇಲ್ಲಿ ಕೇಳಿರೋದು ಸಿಂಪಲ್, ಇಲ್ಲಿ ಎ ಅನ್ನೋ ಒಂದು ಪಾಯಿಂಟ್ ಇದೆ, ನೆಕ್ಸ್ಟ್ ಇಲ್ಲಿ ಬಿ ಅನ್ನೋ ಒಂದು ಪಾಯಿಂಟ್ ಇದೆ. ಸೊ ಈ ಎ ಮತ್ತೆ ಬಿ ಮಧ್ಯೆ ಇರುವಂತ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಪಾಯಿಂಟ್ ಅಂತ ಅಂದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದಾಗ ನಾವಿಲ್ಲಿ ಡೆಲ್ಟಾ ಮತ್ತೆ ಸ್ಟಾರ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಿಕೊಂಡು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿರುವಂತದ್ದು ಕಾಂಪ್ಲೆಕ್ಸ್. ಯಾಕಂದ್ರೆ ನೋಡಿ ಇಲ್ಲಿ ಯಾವುದಕ್ಕೆ ಯಾವುದು ಸೀರೀಸ್ ಅಲ್ಲಿ ಇಲ್ಲ, ಯಾವುದಕ್ಕೆ ಯಾವುದು ಪ್ಯಾರಲಲ್ ಆಗೇ ಇಲ್ಲ. ಇಲ್ಲಿ ಇವೆರಡು ಕೂಡ ಪ್ಯಾರಲಲ್ ಆಗಿ ಹೇಳ್ಬೇಕು ಅಂತ ಹೋದ್ರೆ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಕನೆಕ್ಷನ್ ಇದೆ. ಸೊ ಪ್ಯಾರಲಲ್ ಆಗಿಲ್ಲ. ನೋಡಿ ಇವೆರಡು ಪ್ಯಾರಲಲ್ ಹೇಳ್ಬೇಕು ಅಂತಂದ್ರೆ ಇವೆರಡು ಪ್ಯಾರಲಲ್ ಆಗಿ ಇರ್ಬೇಕಿತ್ತು, ಆದ್ರೆ ಇಲ್ಲಿ ಇನ್ನೊಂದು ಕನೆಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಯಾವು ಕೂಡ ಪ್ಯಾರಲಲ್ ಆಗಿಲ್ಲ, ಯಾವು ಕೂಡ ಸೀರೀಸ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅದನ್ನ ಕನ್ವರ್ಟ್ ಮಾಡ್ಕೊಳೋದಕ್ಕೋಸ್ಕರ ಸ್ಟಾರ್ ಮತ್ತೆ ಡೆಲ್ಟಾ ಟ್ರಾನ್ಸ್ಫಾರ್ಮೇಶನ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ಒಳಗಡೆ ಇರುವಂತ ಡೆಲ್ಟಾ ಅಲ್ವಾ, ಒಳಗಡೆ ಡೆಲ್ಟಾ ಫಾರ್ಮೆಟ್ ಅಲ್ಲಿ ಇದೆ. ಈ ತರ ಇದ್ರೆ ಅದು ಡೆಲ್ಟಾ, ಈ ತರ ನಾವು ಕನ್ವರ್ಟ್ ಮಾಡ್ಕೊಂಡ್ರೆ ಅದು ಸ್ಟಾರ್. ಗೊತ್ತಾಯ್ತಾ? ಸೊ ಈಗ ಡೆಲ್ಟಾನ ನಾವು ಫಸ್ಟ್ ಸ್ಟಾರ್ ಮಾಡ್ಕೊಡೋಣ. ಒಳಗಡೆ ಇದೆಯಲ್ಲ ಡೆಲ್ಟಾ, ಸೊ ಇದನ್ನ ಸ್ಟಾರ್ ಮಾಡ್ಕೊಡೋಣ. ಯಾವ ರೀತಿ? ಮಿಡಲ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ಇಡಬೇಕು, ಈ ತರ ಡಾಟೆಡ್ ಲೈನ್ಸ್ ಅನ್ನ ಬರೀತಾ ಹೋಗ್ಬೇಕು ಪ್ರತಿಯೊಂದು ಕಾರ್ನರ್ ಇಂದ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಇಲ್ಲಿ ಬರ್ಕೊಂತ ಹೋಗ್ಬೇಕಾಗತ್ತೆ. ಸೊ ಒಂದು ರೆಸಿಸ್ಟರ್ ಗಳನ್ನ ಇಲ್ಲಿ ಬರೀತಾ ಹೋಗಿ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಇಲ್ಲಿ ಬರ್ಕೊಂತ ಹೋಗ್ತೀನಿ. ಗೊತ್ತಾಯ್ತಾ? ಅದನ್ನ ಹೊರಗಡೆ ಬರ್ದಿರ್ತೀನಿ ನೋಡಿ ಇಲ್ಲಿ. ಗೊತ್ತಾಯ್ತಾ? ಸೊ ಹೊರಗಡೆ ಬರ್ದಿದ್ದೀನಿ. ಲೆಟ್ ಮಿ ಕಾಲ್ ದಿಸ್ ಆಸ್ ಎ, ದಿಸ್ ಆಸ್ ಬಿ, ದಿಸ್ ಆಸ್ ಸಿ. ಬೇಡ, ಇಲ್ಲಿ ಎ ಮತ್ತೆ ಬಿ ಅಂತ ಯೂಸ್ ಮಾಡಿರೋದ್ರಿಂದ ಎಕ್ಸ್ ವೈ ಝಡ್ ಅಂತ ಕರಿತಾ ಹೋಗೋಣ. ಸರಿನಾ? ಎಕ್ಸ್, ಇದು ವೈ, ನೆಕ್ಸ್ಟ್ ಇಲ್ಲಿ ಝಡ್ ಅಂತ ಕರಿತಾ ಹೋಗೋಣ. ದಿಸ್ ಈಸ್ ಎಕ್ಸ್, ದಿಸ್ ಈಸ್ ವೈ, ದಿಸ್ ಈಸ್ ಝಡ್. ಸೊ ಎಕ್ಸ್ ವೈ ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ಅದರ ಪಕ್ಕದಲ್ಲಿರುವಂತಹ ಎರಡು ರೆಸಿಸ್ಟೆನ್ಸ್ ಗಳು ಯಾವುವು? 3 ಓಮ್ ರೆಸಿಸ್ಟೆನ್ಸ್ ಮತ್ತೆ 3 ಓಮ್ ರೆಸಿಸ್ಟೆನ್ಸ್. ಗೊತ್ತಾಯ್ತಾ ಯಾವ ರೀತಿ ಅಂತ? ನೋಡಿ ಇಲ್ಲಿ ಇಲ್ಲಿಂದ ಈ ತರ ಒಂದು ಕನೆಕ್ಷನ್ ಇದೆ, ನೆಕ್ಸ್ಟ್ ಇಲ್ಲಿಂದ ಈ ತರ ಒಂದು ಕನೆಕ್ಷನ್ ಇದೆ, ನೆಕ್ಸ್ಟ್ ಇಲ್ಲಿಂದ ಈ ತರ ಒಂದು ಕನೆಕ್ಷನ್ ಇದೆ. ಸೊ ಇದ್ರದ್ದು ವ್ಯಾಲ್ಯೂ ಕೂಡ 3 ಓಮ್ ಇದೆ, ಇದ್ರದ್ದು ವ್ಯಾಲ್ಯೂ ಕೂಡ 3 ಓಮ್ ಇದೆ, ಇದ್ರದ್ದು ವ್ಯಾಲ್ಯೂ ಕೂಡ 3 ಓಮ್ ಇದೆ. ಈಗ ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ಸಿಂಪ್ಲಿಫೈ ಯಾವ ರೀತಿ ಮಾಡ್ಬೋದು? ಸಿಂಪಲ್. ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಅದರ ಅಕ್ಕಪಕ್ಕದಲ್ಲಿರುವಂತಹ ರೆಸಿಸ್ಟೆನ್ಸ್ ಗಳು ಯಾವ್ಯಾವು? 3 ಓಮ್ ರೆಸಿಸ್ಟೆನ್ಸ್, 3 ಓಮ್ ರೆಸಿಸ್ಟೆನ್ಸ್. ಸೊ 3 ಇಂಟು 3 ಹೋಲ್ ಡಿವೈಡೆಡ್ ಬೈ ಟೋಟಲ್ ಎಲ್ಲಾ ರೆಸಿಸ್ಟೆನ್ಸ್ ಡೆಲ್ಟಾ ಇರೋದು 3 ಪ್ಲಸ್ 3 ಪ್ಲಸ್ 3. ಗೊತ್ತಾಯ್ತಾ? 3 ಪ್ಲಸ್ 3 ಪ್ಲಸ್ 3 ವ್ಯಾಲ್ಯೂ ಏನಾಗುತ್ತೆ? 3 3 is 9 ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 3 ಪ್ಲಸ್ 3 ಅಂತಂದ್ರೆ 9, ವಿಚ್ ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ವೈ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ ವೈ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಅಕ್ಕಪಕ್ಕ ಇರುವಂತ ರೆಸಿಸ್ಟೆನ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಯಾವ? ನೋಡಿ ಇಲ್ಲಿ ಅಕ್ಕಪಕ್ಕ ಇರುವಂತವು, ಪ್ಯಾರಲಲ್ ಆಗಿರುವಂತವು 3 ಕ್ರಾಸ್ 3. ನೆಕ್ಸ್ಟ್ ಎಲ್ಲಾ ರೆಸಿಸ್ಟೆನ್ಸ್ ಗಳನ್ನು ಕೂಡ ಆಡ್ ಮಾಡ್ತಾ ಹೋಗಿ. 3 ಪ್ಲಸ್ 3 ಪ್ಲಸ್ 3. ಸೊ ವ್ಯಾಲ್ಯೂ ಏನಾಗುತ್ತೆ? 3 3 is 9 ಹೋಲ್ ಡಿವೈಡೆಡ್ ಬೈ 9, ವಿಚ್ ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ಝಡ್ ವ್ಯಾಲ್ಯೂ ಕೂಡ ಸೇಮ್ ಬರ್ತಾ ಹೋಗುತ್ತೆ. ಝಡ್ ವಿಲ್ ಬಿ ಈಕ್ವಲ್ ಟು, ನೋಡಿ ಝಡ್ ಗೆ ಪ್ಯಾರಲಲ್ ಆಗಿರುವಂತವು ಯಾವ್ಯಾವು ರೆಸಿಸ್ಟೆನ್ಸ್? 3 ಓಮ್ ಮತ್ತೆ 3 ಓಮ್. ಸೊ 3 ಇಂಟು 3 ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 3 ಪ್ಲಸ್ 3, ವಿಚ್ ವಿಲ್ ಬಿ ಈಕ್ವಲ್ ಟು 1. ಸೊ ಈಗ ಎಕ್ಸ್ ವ್ಯಾಲ್ಯೂ ಗೊತ್ತಾಗಿದೆ, ವೈ ವ್ಯಾಲ್ಯೂ ಗೊತ್ತಾಗಿದೆ, ಝಡ್ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಇದನ್ನ ನಾವು ಮತ್ತೆ ರಿಫೈನ್ ಮಾಡಿ ಬರಿತಾ ಹೋಗೋಣ. ಸೊ ಈಗ ನೋಡಿ ಇದು ಹೊರಗಡೆ ಇರುವಂತದ್ದು, ಇದು 6 ಓಮ್ ರೆಸಿಸ್ಟೆನ್ಸ್, 6 ಓಮ್ ರೆಸಿಸ್ಟೆನ್ಸ್, 6 ಓಮ್ ರೆಸಿಸ್ಟೆನ್ಸ್ ಹೊರಗಡೆ ಇಂಥವು. ಸೊ ಈಗ ಡೆಲ್ಟಾ ಮತ್ತೆ ಇದು ಇವೆರಡು ಕೂಡ ಸೀರೀಸ್ ಆಗ್ಬಿಡ್ತವೆ. ಅಂದ್ರೆ ಇಲ್ಲಿ 1 ಓಮ್ ರೆಸಿಸ್ಟೆನ್ಸ್ ಇದೆ ಅಲ್ವೇನಪ್ಪ, ಈ ಒಂದು ಮಿಡ್ ಪಾಯಿಂಟ್ ಬರ್ಬೇಕಾರೆ ಇಲ್ಲಿ 1 ಓಮ್ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ವೈ ಇದೆ. ಸೊ ಅವೆರಡು ಕೂಡ ಸೀರೀಸ್ ಆಗ್ಬಿಡ್ತವೆ. ಆ ತರ ಇಲ್ಲೂ ಕೂಡ ಎರಡು ಬರ್ತವೆ, ಒಂದು ಝಡ್ ವ್ಯಾಲ್ಯೂ ಮತ್ತೆ ಇನ್ನೊಂದು 1 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಇಲ್ಲಿ 1 ಓಮ್ ರೆಸಿಸ್ಟೆನ್ಸ್ ಮತ್ತೆ ಎಕ್ಸ್ ವ್ಯಾಲ್ಯೂ, 1 ಓಮ್ ರೆಸಿಸ್ಟೆನ್ಸ್ ಮತ್ತೆ ಎಕ್ಸ್ ವ್ಯಾಲ್ಯೂ ಎರಡು ಕೂಡ ಸೀರೀಸ್ ಆಗ್ತವೆ. ಸೊ ಈಗ ವ್ಯಾಲ್ಯೂಗಳನ್ನ ಬರಿತಾ ಹೋಗಿ. ಎಕ್ಸ್ ವ್ಯಾಲ್ಯೂ ಏನಿದೆ? ನನಗೆ 1 ಇದೆ, ಇಲ್ಲೂ ಕೂಡ 1 ಓಮ್ ರೆಸಿಸ್ಟೆನ್ಸ್, ಇಲ್ಲೂ 1 ಓಮ್, ಇಲ್ಲೂ 1 ಓಮ್, ಇಲ್ಲೂ 1 ಓಮ್, ಇಲ್ಲೂ 1 ಓಮ್. ಸೊ ಸೀರೀಸ್ ಅಲ್ಲಿ ಇದ್ರೆ ಏನಾಗುತ್ತೆ? ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ತೀವಿ. ಸೊ 1 ಪ್ಲಸ್ 1 2 ಆಗುತ್ತೆ, 1 ಪ್ಲಸ್ 1 2 ಆಗುತ್ತೆ, 1 ಪ್ಲಸ್ 1 2 ಆಗ್ತಾ ಹೋಗುತ್ತೆ. ಸೊ ಈಗ ರಿಫೈನ್ ಮಾಡಿ ಬರಿತಾ ಹೋಗ್ತೀನಿ ನೋಡಿ ಇಲ್ಲಿ.
ಸೊ ದಿಸ್ ಈಸ್ ಎ ಪಾಯಿಂಟ್, ದಿಸ್ ಈಸ್ ಬಿ ಪಾಯಿಂಟ್. ಇದು 6 ಓಮ್ ರೆಸಿಸ್ಟೆನ್ಸ್, 6 ಓಮ್ ರೆಸಿಸ್ಟೆನ್ಸ್, 6 ಓಮ್ ರೆಸಿಸ್ಟೆನ್ಸ್. ಇದು 2 ಓಮ್ ರೆಸಿಸ್ಟೆನ್ಸ್, 2 ಓಮ್ ರೆಸಿಸ್ಟೆನ್ಸ್, 2 ಓಮ್ ರೆಸಿಸ್ಟೆನ್ಸ್. ಯಾಕೆ ಸೀರೀಸ್ ಅಲ್ಲಿ ಇರೋವನ್ನ ಆ್ಯಡ್ ಮಾಡಿಬಿಟ್ರೆ ನಮಗೆ ಅವು ಡೈರೆಕ್ಟಾಗಿ ಆ್ಯಡ್ ಆಗ್ತಾ ಹೋಗ್ತವೆ. 1 + 1 2 ಆಯಿತು. ಸೊ ಆ ಥರ 2 ಓಮ್ ರೆಸಿಸ್ಟೆನ್ಸ್. ಸೊ ಈಗ ನಾನು ಒಂದು ಸ್ಟಾರಲ್ಲಿ ಇದೆ, ಇನ್ನೊಂದು ಡೆಲ್ಟಾ ಅಲ್ಲಿದೆ, ಅವಾಗ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಳಗಡೆ ಇದೆಯಲ್ಲ ಇದನ್ನ ನಾನು ಡೆಲ್ಟಾ ಆಗಿ ಕನ್ವರ್ಟ್ ಮಾಡ್ತೀನಿ. ಈ ಥರ ಡಾಟೆಡ್ ಲೈನನ್ನು ಹಾಕೊಳ್ಳಿ, ಡೆಲ್ಟಾ ಆಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಡೆಲ್ಟಾ ಕನ್ವರ್ಟ್ ಮಾಡ್ಕೊಂಡ್ರೆ ಇವೆರಡು ಕೂಡ ಪ್ಯಾರಲಲ್ ಆದಂಗೆ ಆಗ್ತವೆ, ಸರಿನಾ? ಇಲ್ಲಿ ಇದು 1 ಓಮ್ ರೆಸಿಸ್ಟೆನ್ಸ್ ಇತ್ತಲ್ಲ, ಇದು ನಮ್ಮನ್ನ ಇವೆರಡನ್ನ ಪ್ಯಾರಲಲ್ ಆಗಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನ ಸೀರೀಸ್ ಮಾಡ್ಕೊಂಡು ಇದ್ರದ್ದು ಹೋಲ್ಸಮ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ, 2 ಓಮ್ 2 ಓಮ್ 2 ಓಮ್ ಅಂತ. ಸೊ ಈಗ ಏನ್ ಮಾಡ್ಬೋದು, ಇದನ್ನ ಡೆಲ್ಟಾ ಕನ್ವರ್ಟ್ ಮಾಡ್ಕೊಂಡ್ರೆ ಈ ಸ್ಟಾರ್ ಕನ್ವರ್ಷನ್ ಅನ್ನ, ಈ ಸ್ಟಾರ್ ಅನ್ನ, ಅವಾಗ ನಮ್ಗೆ ಏನಾಗುತ್ತೆ, ಎರಡು ಕೂಡ ಪ್ಯಾರಲಲ್ ಆಗಿಬಿಡ್ತವೆ. ಸೊ ಅವಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಈ ತರ ಸ್ಟಾರ್ ಇದೆ ಅಲ್ವಾ, ಸೊ 2 ಓಮ್ ರೆಸಿಸ್ಟೆನ್ಸ್, 2 ಓಮ್ ರೆಸಿಸ್ಟೆನ್ಸ್, 2 ಓಮ್ ರೆಸಿಸ್ಟೆನ್ಸ್. ಸೊ ಇದನ್ನ ನಾನು ಡೆಲ್ಟಾ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ. ಸೊ ಈ ತರ ಡೆಲ್ಟಾ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗೋಣ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಪಿ, ದಿಸ್ ಆಸ್ ಕ್ಯೂ, ದಿಸ್ ಆಸ್ ಆರ್. ಸೊ ಈಗ ನೋಡಿ ಇಲ್ಲಿ ಈ ಫಾರ್ಮುಲಾ ಏನಕ್ಕೆ ಯೂಸ್ ಮಾಡಿದ್ದು ನಾವು, ಡೆಲ್ಟಾ ಇಂದ ಸ್ಟಾರಿಗೆ ಕನ್ವರ್ಟ್ ಮಾಡೋಕ್ಕೆ. ಡೆಲ್ಟಾ ಇದ್ದಿದ್ದನ್ನ ಸ್ಟಾರಿಗೆ ಕನ್ವರ್ಟ್ ಮಾಡೋದಕ್ಕೆ ಈ ತರ ಅಂದ್ರೆ ಪ್ಯಾರಲಲ್ ಆಗಿರುವಂತಹ ರೆಸಿಸ್ಟೆನ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ ದ ಆಲ್ ದಿ ರೆಸಿಸ್ಟೆನ್ಸ್. ಬಟ್ ಇಲ್ಲಿ ಸ್ಟಾರ್ ಇಂದ ನಾವು ಡೆಲ್ಟಾ ಕನ್ವರ್ಟ್ ಮಾಡ್ತಾ ಇರೋದು, ಪಿ ಕ್ಯೂ ಆರ್ ವ್ಯಾಲ್ಯೂ ಬೇಕು. ಸೊ ಯಾವ ರೀತಿ ಕನ್ವರ್ಟ್ ಮಾಡೋದು, ಸಿಂಪಲ್. ಈಗ ನನಗೆ ಪಿ ವ್ಯಾಲ್ಯೂ ಬೇಕು ಅಂತ ಅನ್ಕೊಳ್ಳಿ, ಪಿ ವ್ಯಾಲ್ಯೂ. ಸೊ ಪಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಸೊ ಇದಕ್ಕೆ ಆಪೋಸಿಟ್ ಆಗಿರುವಂತಹ ಎರಡು ರೆಸಿಸ್ಟೆನ್ಸ್ ಗಳಾವು, ಇಲ್ಲೊಂದು 2 ಓಮ್ ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು 2 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ 2 + 2 + 2 × 2 ಹೋಲ್ ಡಿವೈಡೆಡ್ ಬೈ ಇದರ ಆಪೋಸಿಟ್ ಅಲ್ಲಿರುವಂತಹ ರೆಸಿಸ್ಟೆನ್ಸ್ ಯಾವುದು, 2. ಗೊತ್ತಾಯ್ತಾ ಯಾವ ರೀತಿ ಅಂತ? ಸೊ ಈಗ ಪಿ ಗೆ ವ್ಯಾಲ್ಯೂ ಬೇಕಲ್ವಾ, ಇಲ್ಲಿ ಡೆಲ್ಟಾ ತರನೇ ಫಾರ್ಮೇಶನ್ ಆಗಿದೆ ನೋಡಿ, ಇಲ್ಲಿ ಈ ತರ ಫಾರ್ಮೇಶನ್ ಇರುತ್ತೆ. ಸೊ ಈ ತರ ಫಾರ್ಮೇಶನ್ ಇರೋದ್ರಿಂದ ಈ ರೆಸಿಸ್ಟೆನ್ಸ್ ಮತ್ತೆ ಈ ರೆಸಿಸ್ಟೆನ್ಸ್ ನೋಡಿ, ಈ 2 ಓಮ್ ರೆಸಿಸ್ಟೆನ್ಸ್ ಮತ್ತೆ ಇಲ್ಲಿರುವಂತ 2 ಓಮ್ ರೆಸಿಸ್ಟೆನ್ಸ್, ಇಲ್ಲಿರುವಂತ 2 ಓಮ್ ರೆಸಿಸ್ಟೆನ್ಸ್, ಅವೆರಡನ್ನು ಕೂಡ ಫಸ್ಟ್ ಆಡ್ ಮಾಡ್ಬೇಕು. ಆಮೇಲೆ ಪ್ಲಸ್ 2 × 2 ಅದೇ ಎರಡು ರೆಸಿಸ್ಟೆನ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಅದರ ಜೊತೆಗೆ ಡಿನಾಮಿನೇಟರ್ ಅಲ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಇರುತ್ತಲ್ಲ, ಪಿ ಗೆ ಡೈರೆಕ್ಟ್ ಆಗಿ ಆಪೋಸಿಟ್ ಆ 2 ಓಮ್ ರೆಸಿಸ್ಟೆನ್ಸ್ ಅನ್ನ ಹಾಕ್ಬೇಕು. ಸೊ ಕ್ಯೂ ಮತ್ತೆ ಆರ್ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ 2 + 2 ವಿಲ್ ಬಿ 4 + 2 2s 4 ಹೋಲ್ ಡಿವೈಡೆಡ್ ಬೈ 2 ಅಂದ್ರೆ 4 + 2 ಆಯ್ತು, ದಟ್ ಈಸ್ 6 ಓಮ್. ಸರಿನಾ? ನೆಕ್ಸ್ಟ್ ಆರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಆರ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ ಆರ್ ಗೆ 2 ಓಮ್ ರೆಸಿಸ್ಟೆನ್ಸ್, 2 ಓಮ್ ರೆಸಿಸ್ಟೆನ್ಸ್ ಈ ಡೆಲ್ಟಾ ತರದ್ರಲ್ಲಿ ಇರೋದು. ಸೊ 2 + 2 + 2 × 2 ಹೋಲ್ ಡಿವೈಡೆಡ್ ಬೈ ಆರ್ ಗೆ ಕರೆಕ್ಟ್ ಆಗಿ ಆಪೋಸಿಟ್ ಆಗಿರುವಂತದ್ದು ಯಾವುದು, ಈ 2 ಓಮ್ ರೆಸಿಸ್ಟೆನ್ಸ್. ಸೊ ಡಿವೈಡ್ ಇಟ್ ಬೈ 2, ಸೇಮ್ ವ್ಯಾಲ್ಯೂ ಬರುತ್ತೆ 6 ಓಮ್. ನೆಕ್ಸ್ಟ್ ಕ್ಯೂಗೆ ನೋಡಿ, ಇಲ್ಲಿ ಡೆಲ್ಟಾ ತರ ಇರೋದು 2 ಓಮ್ ರೆಸಿಸ್ಟೆನ್ಸ್, 2 ಓಮ್ ರೆಸಿಸ್ಟೆನ್ಸ್. ಸೊ ಕ್ಯೂ ವಿಲ್ ಬಿ ಈಕ್ವಲ್ ಟು 2 + 2 + 2 × 2 ಹೋಲ್ ಡಿವೈಡೆಡ್ ಬೈ ಈ ಕ್ಯೂಗೆ ಕರೆಕ್ಟ್ ಆಗಿ ಆಪೋಸಿಟ್ ಇರುವಂತದ್ದು ಯಾವುದು, ಈ 2 ಓಮ್ ರೆಸಿಸ್ಟೆನ್ಸ್. ಗೊತ್ತಾಯ್ತಾ? ಈ ಕ್ಯೂಗೆ ಕರೆಕ್ಟ್ ಆಗಿ ಆಪೋಸಿಟ್ ಇರೋದು 2 ಓಮ್ ರೆಸಿಸ್ಟೆನ್ಸ್. ಸ್ಕೇಲ್ ಪೆನ್ಸಿಲ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ 2, ಸೊ ವ್ಯಾಲ್ಯೂ ಏನಾಗುತ್ತೆ 6 ಓಮ್ ರೆಸಿಸ್ಟೆನ್ಸ್. ಸೊ ಈಗ ಈ ಸ್ಟಾರ್ ಇತ್ತಲ್ಲ, ಇದನ್ನ ಅಷ್ಟನ್ನು ಕೂಡ ನಾನು ಡೆಲ್ಟಾ ಕನ್ವರ್ಟ್ ಮಾಡಿದ್ದೀನಿ. ಸೊ ಅವಾಗ ಆ ಎಲ್ಲ ವ್ಯಾಲ್ಯೂಗಳು ಏನಾಗಿದ್ದಾವೆ, 6ಗೆ ಈಕ್ವಲ್ ಆಗಿದ್ದಾವೆ. ಸೊ ಮತ್ತೆ ಬರ್ಕೊಳ್ಳೋಣ. ಸೊ ದಿಸ್ ಈಸ್ ಎ, ದಿಸ್ ಈಸ್ ಬಿ, ಇದು 6 ಓಮ್ ರೆಸಿಸ್ಟೆನ್ಸ್, ಇದು ಕೂಡ 6 ಓಮ್ ರೆಸಿಸ್ಟೆನ್ಸ್, ಇದು ಕೂಡ 6 ಓಮ್ ರೆಸಿಸ್ಟೆನ್ಸ್. ಸೊ ಈಗ ಇದಕ್ಕೆ ಪ್ಯಾರಲಲ್ ಆಗಿರ್ತವೆ ಈ ತರ. ಸೊ ಏನ್ ವ್ಯಾಲ್ಯೂಸ್ ಬಂದಿದ್ದು ನಮಗೆ, ಇಲ್ಲಿ ಪಿ ಕ್ಯೂ ಆರ್ ವ್ಯಾಲ್ಯೂ 6 ಓಮ್ ಬಂದಿತ್ತು. 6 6 6 6 ಓಮ್ ರೆಸಿಸ್ಟೆನ್ಸ್, 6 ಓಮ್ ರೆಸಿಸ್ಟೆನ್ಸ್, 6 ಓಮ್ ರೆಸಿಸ್ಟೆನ್ಸ್. ಸೊ ಎರಡು ರೆಸಿಸ್ಟರ್ಗಳೇನಾದ್ರೂ ಪ್ಯಾರಲಲ್ ಆಗಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ, ಸಿಂಪಲ್. R1 × R2 ಹೋಲ್ ಡಿವೈಡೆಡ್ ಬೈ R1 + R2. ಏನಾದ್ರೂ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ, R1 × R2 ಹೋಲ್ ಡಿವೈಡೆಡ್ ಬೈ R1 + R2. ಇಲ್ಲಿ ನೋಡಿ, ಇಲ್ಲಿ 6 ಮತ್ತೆ 6 ಪ್ಯಾರಲಲ್, 6 ಮತ್ತೆ 6 ಪ್ಯಾರಲಲ್, 6 ಮತ್ತೆ 6 ಪ್ಯಾರಲಲ್. ಒಂದು ಕಂಡಿಡಿದ್ರೆ ಸಾಕು, ಅಷ್ಟಕ್ಕೂ ಕೂಡ ಸೇಮ್ ವ್ಯಾಲ್ಯೂನ ಬರಿಬಹುದು. ಸೊ ವ್ಯಾಲ್ಯೂ ಏನಾಗುತ್ತೆ, 6 ಮತ್ತೆ 6 ಪ್ಯಾರಲಲ್. ಸೊ 6 × 6 ಹೋಲ್ ಡಿವೈಡೆಡ್ ಬೈ 6 + 6, 6 6 36 ಹೋಲ್ ಡಿವೈಡೆಡ್ ಬೈ 6 + 6 ಅಂದ್ರೆ 12, 12 1s 12 3s 36. ಸೊ 3 ಓಮ್ ಇಸ್ ದ ವ್ಯಾಲ್ಯೂ. ಸೊ ಇದಷ್ಟು ಕೂಡ ಸೇರಿಸಿ 3 ಓಮ್ ಇರುತ್ತೆ, ಇದಷ್ಟು ಕೂಡ ಸೇರಿಸಿ 3 ಓಮ್ ಇರುತ್ತೆ, ಇದಷ್ಟು ಕೂಡ ಸೇರಿಸಿ 3 ಓಮ್ ಇರುತ್ತೆ.
ಇಲ್ಲಿ ಮಧ್ಯದಲ್ಲಿ ಬರಿತಾ ಹೋಗ್ತೀನಿ, ಸ್ಕ್ರೀನ್ ಶಾಟ್ ತಕೊಂಡಾಗ ನಿಮಗೆ ಗೊತ್ತಿರಬೇಕು ಫೈನಲ್ ಆನ್ಸರ್ ನನಗೆ ಇಲ್ಲಿ ಬಂದಿರೋದು ಅಂತ. ಸೊ ಈಗ ಇದನ್ನ ರಿಫೈನ್ ಮಾಡಿ ಬರೆದ್ರೆ ವ್ಯಾಲ್ಯೂ ಏನಾಗುತ್ತೆ, ಇದು 3 ಓಮ್ ರೆಸಿಸ್ಟೆನ್ಸು, ನೆಕ್ಸ್ಟ್ ಇಲ್ಲೂ ಕೂಡ ನನಗೆ 3 ಓಮ್ ರೆಸಿಸ್ಟೆನ್ಸು, ನೆಕ್ಸ್ಟ್ ಇಲ್ಲೂ ಕೂಡ ನನಗೆ 3 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ದಿಸ್ ಈಸ್ ಪಾಯಿಂಟ್ ಎ, ದಿಸ್ ಈಸ್ ಪಾಯಿಂಟ್ ಬಿ. ಸೊ ಪಾಯಿಂಟ್ ಎ ಮತ್ತೆ ಬಿ ಮಧ್ಯೆ ನನಗೆ ಇಲ್ಲಿ 3 ಓಮ್ ರೆಸಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ 3 ಓಮ್ ಮತ್ತೆ 3 ಓಮ್, ಈ ಎರಡು 3 ಓಮ್ ರೆಸಿಸ್ಟೆನ್ಸ್ ಮಾತ್ರ ನನಗೆ ಸೀರೀಸ್ ಅಲ್ಲಿ ಇರ್ತವೆ. ಗೊತ್ತಾಯ್ತಾ? ಈ 3 ಓಮ್ ರೆಸಿಸ್ಟೆನ್ಸ್ ಮತ್ತೆ ಈ 3 ಓಮ್ ರೆಸಿಸ್ಟೆನ್ಸ್ ಎರಡು ಕೂಡ ಸೀರೀಸ್ ಅಲ್ಲಿ ಇದಾವೆ. ಇಲ್ಲಿ ಈ ಎ ಮತ್ತೆ ಬಿ ಪಾಯಿಂಟ್ ಮಧ್ಯೆ ಇರೋದ್ರಿಂದ ಈ 3 ಓಮ್ ರೆಸಿಸ್ಟೆನ್ಸ್ ನನಗೆ ಅದನ್ನ ನಾವು ಡೈರೆಕ್ಟ್ ಆಗಿ ಸೀರೀಸ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಸೊ 3 ಓಮ್ ಪ್ಲಸ್ 3 ಓಮ್ ಏನಾದ್ರೂ ಸೀರೀಸ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಲ್ವಾ, 3 + 3 is 6 ಓಮ್ ರೆಸಿಸ್ಟೆನ್ಸ್. ಸೊ ಈಗ ಏನಾಗುತ್ತೆ, 6 ಓಮ್ ರೆಸಿಸ್ಟೆನ್ಸ್ ವಿಲ್ ಬಿ ಪ್ಯಾರಲಲ್ ಫಾರ್ 3 ಓಮ್ ರೆಸಿಸ್ಟೆನ್ಸ್. ನೋಡಿ ಇಲ್ಲಿ ಈ ತರ ಎ, ಇಲ್ಲಿ ಬಿ ಇದೆ, ಇಲ್ಲಿ 3 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಈ 3 ಓಮ್ ರೆಸಿಸ್ಟೆನ್ಸ್ಗೆ ನಮಗೆ 6 ಓಮ್ ರೆಸಿಸ್ಟೆನ್ಸು ಪ್ಯಾರಲಲ್ ಆಗಿರುತ್ತೆ. ಸೊ ಎರಡು ರೆಸಿಸ್ಟೆನ್ಸ್ಗಳು ಪ್ಯಾರಲಲ್ ಆಗಿದ್ರೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. ದಟ್ ಈಸ್ R1 × R2 ವರ್ಲ್ ಡಿವೈಡೆಡ್ ಬೈ R1 + R2. ಯಾವುದಾದ್ರೂ R1 ತಗೋಬಹುದು, ಯಾವುದಾದ್ರೂ R2 ತಗೋಬಹುದು. ಸೊ ಆರ್ ಟೋಟಲ್ ಅಲ್ವಾ, ಸೊ ಆರ್ ಟೋಟಲ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಆರ್ ಟೋಟಲ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ ಆರ್ ಟೋಟಲ್ ವಿಲ್ ಬಿ ಈಕ್ವಲ್ ಟು 6 × 3 ವರ್ಲ್ ಡಿವೈಡೆಡ್ ಬೈ 6 + 3. ಸೊ 6 3s 18 ಆಯಿತು, 6 + 3 is 9. ಸೊ ವ್ಯಾಲ್ಯೂ ಎಷ್ಟಾಯಿತು, 2 ಓಮ್ ರೆಸಿಸ್ಟೆನ್ಸ್. ಸರಿನಾ? ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಸರ್ಕ್ಯೂಟ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ 2 ಓಮ್ ರೆಸಿಸ್ಟೆನ್ಸ್. ಈ ತರ ನಾವು ಸ್ಟಾರ್ ಇಂದ ಡೆಲ್ಟಾಗೆ, ಡೆಲ್ಟಾ ಇಂದ ಸ್ಟಾರ್ಗೆ ಕನ್ವರ್ಟ್ ಮಾಡ್ಕೊಂಡು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.